ಗೈಸ್ ನಾನಿವತ್ತು ಹಣ್ಣು ತಾಳಕ್ಕೆ ಹೋಗಿ ಕುಂಬಳಕಾಯಿ ತಗೊಂಡ್ಬಿಟ್ಟೆ ನೋಡಿ. ಯಾಕಂತ ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಶಂಕರ್ ಗೌಡ. ಇವತ್ತಿನ ಮಿನಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಅಪ್ಪನ ಗಾಡಿ ತಗೊಂಡು ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಕೆಲ್ಸಗಳಿದ್ವು, ಅದಕ್ಕೆ ಆದ್ಮೇಲೆ ಸೀದಾ ಪೆಟ್ರೋಲ್ ಬಂಕಿಗೆ ಬಂದೆ. ಗಾಡಿಗೆ ಒಂಚೂರು ಎಣ್ಣೆ ಕುಡಿಸ್ಕೊಂಡ್ಬಿಟ್ಟು ನಮ್ಮಪ್ಪ ರಾಯಚೂರ್ ಕಡೆ ಅಂತ ಹೊಂಟೆ. ರಾಯಚೂರಿಗೆ ಬಂದೆ. ಸೀದಾ ನಾನು ಹೋಗಿದ್ದೆ ಕುಂಬಳಕಾಯಿ ಶಾಪ್ ತಕ. ಒಂದು ಚಲೋ ಕುಂಬಳಕಾಯಿ ನೋಡ್ಕೊಂಡ್ಬಿಟ್ಟು ಒಳ್ಳೆ ಕುಂಬಳಕಾಯಿನ ತಗೊಂಡೆ. ಆದ್ಮೇಲೆ ಫ್ರೂಟ್ಸ್ ತಗೋಬೇಕಂತ ಹೇಳಿ ಫ್ರೂಟ್ ಶಾಪಿಗೆ ಬಂದೆ. ನೀವೇನಾದ್ರೂ ಫ್ರೂಟ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಕುಂತಿರ್ತಾರ ನೋಡಿ, ಅಲ್ಲಿ ಪರ್ಚೇಸ್ ಮಾಡಿ ಪ್ಲೀಸ್. ಯಾಕಪ್ಪ ಅಂತಂದ್ರೆ ಕುಟುಂಬನೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬರುವ ಲಾಭ ಕಡಿಮೆ ಆದ್ರೂ ಮುಖದಲ್ಲಿ ನಗು ಮಾತ್ರ ಕಡಿಮೆ. ಆದ್ಮೇಲೆ ಒಂದು ಸಣ್ಣ ಮೀಶೋದಿಂದ ಪಾರ್ಸಲ್ ಬಂದಿತ್ತು, ಅದು ಕೂಡ ತಗೊಂಡ್ಬಿಟ್ಟೆ ನೋಡಿ. ಮೀಶೋದಿಂದ ಪಾರ್ಸಲ್ ತಗೊಂಡ್ಬಿಟ್ಟು ಟೀ ಕುಡಿಯೋಣ ಅಂತೇಳಿ ಚಾಯ್ ಸೂಟ ಬಾರಿಗೆ ಬಂದೆ ನೋಡಿ. ಅಲ್ಲಿ ಒಂದು ಚಾಕ್ಲೇಟ್ ಚಾಯ್ ನ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ಕುಡ್ಕೊಂಡ್ಬಿಟ್ಟು ನೋಡಿ. ಈ ತರ ಮರಳಿ ಊರಿಗೆ ಬರಬೇಕಾದ್ರೆ ಹುಡುಗ ಲಿಫ್ಟ್ ಕೇಳ್ದ, ಅವನಿಗೆ ಲಿಫ್ಟ್ ಕೊಟ್ಟೆ. ನಾನು ಕೂಡ ಒಂದ್ ಟೈಮಿಗೆ ಸ್ಕೂಲ್ ಅಲ್ಲಿ ಓದ್ತಿರ್ಬೇಕಾದ್ರೆ ನಾನು ಹಿಂಗೆ ಲಿಫ್ಟ್ ಕೇಳ್ಕಂತ ಬರ್ತಾ ಇದ್ದೆ. ಏನಾದ್ರೂ ಸ್ಕೂಲ್ ಡೇಸ್ ಗುರು.